ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಓಂ ನಮೋ ಭಗವತೆ ವಾಸುದೇವಾಯ. ಈ ಪ್ರಮುಖವಾದ ವಿಷಯವನ್ನು ತಿಳಿಯುವ ಮುನ್ನ ನಿಮ್ಮ ಮನೆಯ ದಾರಿದ್ರ್ಯ ತೊಲಗಿ ಶಾಶ್ವತವಾಗಿ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗಲಿ ಎಂದು ಸಂಕಲ್ಪ ಮಾಡುತ್ತಾ ಕಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಓಂ ಐಶ್ವರ್ಯ ಲಕ್ಷ್ಮಿಯೇ ನಮಃ ಎಂದು ಬರೆಯಿರಿ. ನಮ್ಮ ಹಿರಿಯರು ಒಂದು ಮಾತು ಹೇಳುತ್ತಾರೆ, ನಾವು ನಮ್ಮ ಮನೆಯನ್ನು ಹೇಗೆ ಇಟ್ಟುಕೊಳ್ಳುತ್ತೇವೆಯೋ ನಮ್ಮ ಹಣೆ ಬರಹವು ಹಾಗೆಯೇ ಇರುತ್ತದೆ. ನೀವು ಎಷ್ಟೇ ದೇವಸ್ಥಾನಕ್ಕೆ ಹೋಗಿ ಎಷ್ಟೇ ಪೂಜೆ ಮಾಡಿ, ಆದರೆ ನಿಮ್ಮ ಮನೆಯ ಮೂಲೆಯಲ್ಲಿ ದಟ್ಟ ದಾರಿದ್ರ್ಯವನ್ನು ಆಕರ್ಷಿಸುವ ವಸ್ತುಗಳನ್ನು ನೀವೇ ಇಟ್ಕೊಂಡಿದ್ರೆ ಲಕ್ಷ್ಮಿ ನಿಮ್ಮ ಮನೆಗೆ ಬರಲು ಸಾಧ್ಯವೇ ಇಲ್ಲ. ಗರುಡ ಪುರಾಣದ ಪ್ರಕಾರ ಕೆಲವು ವಸ್ತುಗಳು ಮನೆಯಲ್ಲಿದ್ದರೆ ಅವು ಸಾಕ್ಷಾತ್ ಯಮನನ್ನು ಆಹ್ವಾನಿಸಿದಂತೆ. ಇವತ್ತು ನಾವು ಅಂತಹ 4 ಅಪಾಯಕಾರಿ ವಸ್ತುಗಳ ಬಗ್ಗೆ ತಿಳಿಯಲಿದ್ದೇವೆ. ಇವು ನಿಮ್ಮ ಮನೆಯಲ್ಲಿದ್ದರೆ ಈಗಲೇ ಎತ್ತಿ ಹೊರಗೆ ಹಾಕಿ. ಈ ವಿಷಯದ ಗಂಭೀರತೆಯನ್ನು ನಿಮಗೆ ಅರ್ಥ ಮಾಡಿಸಲು ಒಂದು ಸಣ್ಣ ಘಟನೆಯೊಂದಿಗೆ ಶುರು ಮಾಡುತ್ತೇನೆ. ಇದು ಕಥೆಯಲ್ಲ, ಇದೊಂದು ಎಚ್ಚರಿಕೆ. ರವಿಯ ಬದುಕು 6 ತಿಂಗಳ ಹಿಂದೆ ಹೇಗಿತ್ತೆಂದರೆ ಅದೊಂದು ಪರಿಪೂರ್ಣವಾದ ಜೀವನ. ಒಳ್ಳೆಯ ಸಂಬಳದ ಕೆಲಸ, ಮನೆಯಲ್ಲಿ ನಗುವ ಪತ್ನಿ, ಆರೋಗ್ಯವಂತ ಮಕ್ಕಳು. ಬೆಳಗ್ಗೆ ಎದ್ದರೆ ನೆಮ್ಮದಿ, ರಾತ್ರಿ ಮಲಗಿದರೆ ಸುಖ ನಿದ್ರೆ. ಆದರೆ ಕಳೆದ 6 ತಿಂಗಳಲ್ಲಿ ಏನಾಯ್ತೋ ಗೊತ್ತಿಲ್ಲ. ರವಿಯ ಸುಂದರವಾದ ಬದುಕು ಮರಳಿನ ಅರಮನೆಯಂತೆ ಕುಸಿಯಲು ಶುರುವಾಯಿತು. ಮೊದಲು ಶುರುವಾಗಿದ್ದು ಸಣ್ಣ ಸಣ್ಣ ಕಿರಿಕಿರಿಗಳು, ಕಾರಣವೇ ಇಲ್ಲದೆ ಗಂಡ ಹೆಂಡತಿಯ ಜಗಳ, ಆಫೀಸ್ನಲ್ಲಿ ಬಾಸ್ ಜೊತೆ ಮನಸ್ತಾಪ. ಹೋಗ್ಲಿ ಬಿಡು ಎಂದು ಸುಮ್ಮನಾದರೆ ಮುಂದೆ ಬಂದಿದ್ದು ಆರ್ಥಿಕ ಸಂಕಷ್ಟ. ಕೈಗೆ ಬರಬೇಕಾದ ಹಣ ನಿಂತು ಹೋಯಿತು. ಸಾಲ ಕೇಳುವರು ಮನೆ ಬಾಗಿಲಿಗೆ ಬರಲು ಶುರು ಮಾಡಿದರು. ಇದರ ಜೊತೆಗೆ ರವಿಯ ಆರೋಗ್ಯ ಕೈಕೊಟ್ಟಿತು. ಮನೆಯೊಳಗೆ ಕಾಲಿಟ್ರೆ ಸಾಕು ಏನೋ ಒಂದು ಭಾರ, ಉಸಿರುಗಟ್ಟುವ ವಾತಾವರಣ. ರವಿ ಹೆದರಿ ಹೋದ. ನನ್ನ ಜಾತಕದಲ್ಲೇನಾದರೂ ದೋಷವಿದೆಯಾ ಅಥವಾ ಯಾರಾದರೂ ನನಗೆ ಮಾಟಮಂತ್ರ ಮಾಡಿಸಿದ್ದಾರೆ ಎಂದು ಅನುಮಾನಪಟ್ಟು ಜ್ಯೋತಿಷಿಗಳ ಹತ್ತಿರ ಓಡಿದ. ಆದರೆ ಜಾತಕದಲ್ಲಿ ಎಲ್ಲವೂ ಸರಿಯಿತ್ತು. ಗುರುಬಲವಿತ್ತು, ಶನಿ ಕಾಟವಿರಲಿಲ್ಲ. ಹಾಗಾದರೆ ಸಮಸ್ಯೆ ಎಲ್ಲಿದೆ? ಒಂದು ದಿನ ರವಿಯ ಮನೆಗೆ ಅವರ ದೂರದ ಸಂಬಂಧಿ ಒಬ್ಬ ಹಿರಿಯ ವ್ಯಕ್ತಿ ಬಂದರು. ಅವರಿಗೆ ವಾಸ್ತು ಮತ್ತು ಆಧ್ಯಾತ್ಮದ ಆಳವಾದ ಅರಿವಿತ್ತು. ಮನೆಗೆ ಬಂದ ತಕ್ಷಣ ಅವರು ಹೇಳಿದರು, ರವಿ, ನಿನ್ನ ಮನೆಯಲ್ಲಿ ನನಗೆ ಉಸಿರಾಡಲು ಕಷ್ಟವಾಗುತ್ತಿದೆ. ಇಲ್ಲಿ ದಾರಿದ್ರ್ಯದ ಅಲೆಗಳು ತುಂಬಿ ತುಳುಕುತ್ತಿವೆ. ಎಲ್ಲೋ ಏನೋ ತಪ್ಪಾಗಿದೆ. ಆ ಹಿರಿಯರು ಇಡೀ ಮನೆಯನ್ನ ಸುತ್ತಿ ನೋಡಿದರು. ಕೊನೆಗೆ ದೇವರ ಕೋಣೆಯ ಪಕ್ಕ ಇರುವ ಈಶಾನ್ಯ ಮೂಲೆಗೆ ಬಂದರು. ಅಲ್ಲಿ ಒಂದು ಹಳೆಯ ರಟ್ಟಿನ ಬಾಕ್ಸ್ ಇತ್ತು. ಅದರ ಮೇಲೆ ದಪ್ಪ ಧೂಳು ಹಿಡಿದಿತ್ತು. ಆ ಹಿರಿಯರು ರವಿಯ ಕಡೆ ತಿರುಗಿ ಒಂದು ಮಾತು ಹೇಳಿದರು. ಆ ಮಾತು ಇವತ್ತು ನಿಮಗೂ ಎಚ್ಚರಿಕೆಯಾಗಬೇಕು. ಅವರು ಹೇಳಿದರು, ರವಿ, ನೀನು ದೇವರ ಕೋಣೆಯಲ್ಲಿ ಕುಳಿತು ನನಗೆ ಅಭಿವೃದ್ಧಿ ಬೇಕು ಎಂದು ದೇವರಲ್ಲಿ ಬೇಡಿಕೊಳ್ತಿದ್ದೀಯಾ? ಆದರೆ ಅದೇ ದೇವರ ಪಕ್ಕದಲ್ಲಿ ನಿನ್ನ ನಾಶಕ್ಕೆ ಕಾರಣವಾಗುವ ಸತ್ತ ಶಕ್ತಿಯನ್ನು ನೀನೇ ಶೇಖರಿಸಿಟ್ಟಿದ್ದೀಯಾ. ನಿನ್ನ ಮನೆಯ ನೆಮ್ಮದಿಯನ್ನು ಬೇರೆ ಯಾರೂ ಕೆಡಿಸುತ್ತಿಲ್ಲ. ಈ ಮೂಲೆಯಲ್ಲಿರುವ ಈ ಬಾಕ್ಸ್ ನಿನ್ನ ನೆಮ್ಮದಿಯನ್ನು ತಿನ್ನುತ್ತಿದೆ. ಇದನ್ನು ಈಗಲೇ ಹೊರಗೆ ಹಾಕು ಎಂದು ಕಠೋರವಾಗಿ ಹೇಳಿದರು. ರವಿ ಎರಡನೇ ಮಾತು ಆಡಲಿಲ್ಲ. ಆ ಕ್ಷಣವೇ ಅದಕ್ಕೆ ತಕ್ಕ ಪರಿಹಾರ ಮಾಡಿದ. ಸ್ನೇಹಿತರೆ, ಇದಾದ ನಂತರ ಏನಾಯಿತು ಗೊತ್ತೇ? ಕೇವಲ 1 ತಿಂಗಳಲ್ಲಿ ರವಿಯ ಬದುಕು ಮತ್ತೆ ಹಸನಾಯಿತು. ನಿಂತು ಹೋಗಿದ್ದ ಹಣ ವಾಪಸ್ ಬಂತು. ಹೆಂಡತಿ ಮಕ್ಕಳ ಜೊತೆಗಿದ್ದ ಜಗಳ ಮಾಯವಾಗಿ ಮನೆಯಲ್ಲಿ ಮತ್ತೆ ನಗು ಮೂಡಿತು. ರವಿಯ ಆರೋಗ್ಯ ಸುಧಾರಿಸಿತು. ಯಾವ ಮನೆ ನರಕದಂತೆ ಆಗಿತ್ತೋ ಆ ಕಸ ಹೊರಗೆ ಹೋದ ತಕ್ಷಣ ಅದೇ ಮನೆ ಸ್ವರ್ಗವಾಯಿತು. ಈಗ ನಿಮಗೆ ಕುತೂಹಲವಾಗಿರಬಹುದು, ರವಿಯ ಬದುಕನ್ನೇ ನುಂಗಿ ಹಾಕುತ್ತಿದ್ದ ಆ ಬಾಕ್ಸ್ ಒಳಗೆ ಅಂತಹದ್ದೇನಿತು? ಅದರಲ್ಲಿ ಇದ್ದಿದ್ದು ಯಾವ ವಸ್ತುಗಳು? ಅವು ಏಕೆ ಅಷ್ಟು ಅಪಾಯಕಾರಿ? ಆ ವಸ್ತುಗಳು ಯಾವುವು ಎಂದು ನೋಡುವ ಮುನ್ನ ಇದರ ಹಿಂದಿರುವ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳಿ. ನಮ್ಮ ಸನಾತನ ಧರ್ಮ ಹೇಳುತ್ತದೆ, ಸರ್ವಂ ಕಂಪಮಾನಂ, ಅಂದರೆ ಈ ಪ್ರಪಂಚದಲ್ಲಿರುವ ಪ್ರತಿಯೊಂದು ವಸ್ತುವು, ಅದು ಜೀವಂತವಿರಲಿ ಅಥವಾ ನಿರ್ಜೀವವಾಗಿರಲಿ, ಅದು ತನ್ನದೇ ಆದ ಸ್ಪಂದನವನ್ನು ಹೊರಸೂಸುತ್ತಲೇ ಇರುತ್ತದೆ. ನೀವು ದೇವಸ್ಥಾನಕ್ಕೆ ಹೋದಾಗ ನಿಮಗೆ ಶಾಂತಿ ಸಿಗುತ್ತದೆ. ಏಕೆಂದರೆ ಅಲ್ಲಿನ ವಿಗ್ರಹಗಳು, ಅಲ್ಲಿನ ಗಂಟೆ, ಅಲ್ಲಿನ ಮಂತ್ರಗಳು ಸಾತ್ವಿಕ ಸ್ಪಂದನವನ್ನು ನೀಡುತ್ತವೆ. ಅದೇ ಸ್ಮಶಾನಕ್ಕೆ ಹೋದರೆ ಭಯವಾಗುತ್ತದೆ. ಏಕೆಂದರೆ ಅಲ್ಲಿನ ಸ್ಪಂದನ ತಾಮಸಿಕ, ಅಂದರೆ ನಕಾರಾತ್ಮಕವಾಗಿರುತ್ತದೆ. ಈಗ ನಿಮ್ಮ ಮನೆಯ ವಿಷಯಕ್ಕೆ ಬನ್ನಿ. ನಿಮ್ಮ ಮನೆಯಲ್ಲಿರುವ ಪ್ರತಿಯೊಂದು ವಸ್ತುವು ಒಂದೊಂದು ಟವರ್ ಇದ್ದಂತೆ. ಉಪಯೋಗಿಸುವ ವಸ್ತುಗಳು ಪ್ರಾಣಶಕ್ತಿಯನ್ನು ನೀಡುತ್ತವೆ. ಆದರೆ ಯಾವ ವಸ್ತುಗಳು ಹಾಳಾಗಿದೆಯೋ, ಮುರಿದು ಹೋಗಿದೆಯೋ ಅಥವಾ ವರ್ಷಗಟ್ಟಲೆ ಒಂದೇ ಮೂಲೆಯಲ್ಲಿ ಬಿದ್ದು ಧೂಳು ತಿನ್ನುತ್ತಿದೆಯೋ ಅವು ಸತ್ತ ವಸ್ತುಗಳು. ಅವುಗಳಿಂದ ನಿರಂತರವಾಗಿ ಕಪ್ಪು ಶಕ್ತಿ ಹೊರಬೀಳುತ್ತಲೇ ಇರುತ್ತದೆ. ಗರುಡ ಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, ಯಾವ ಮನೆಯಲ್ಲಿ ಮುರಿದ, ಕೊಳಕಾದ ಮತ್ತು ಉಪಯೋಗವಿಲ್ಲದ ವಸ್ತುಗಳು ತುಂಬಿರುತ್ತವೆಯೋ ಅಲ್ಲಿ ದಾರಿದ್ರ್ಯ ಲಕ್ಷ್ಮಿ ಶಾಶ್ವತವಾಗಿ ನೆಲೆಸುತ್ತಾಳೆ. ಬನ್ನಿ ಈಗ ರವಿಯ ಮನೆಯ ಆ ಬಾಕ್ಸ್ ತೆರೆಯೋಣ. ಆ ಹಿರಿಯರ ಹೇಳಿದಂತೆ ರವಿಯ ನಾಶಕ್ಕೆ ಕಾರಣವಾದ ಮತ್ತು ನಿಮ್ಮ ಮನೆಯಲ್ಲೂ ಇರಬಹುದಾದ ಆ 4 ವಸ್ತುಗಳು ಯಾವುವು? 1. ರಾಹುವಿನ ವಾಸಸ್ಥಾನ. ಎಲೆಕ್ಟ್ರಾನಿಕ್ ತ್ಯಾಜ್ಯ ಮತ್ತು ತುಕ್ಕು ಹಿಡಿದ ಕಬ್ಬಿಣ. ರವಿಯ ಬಾಕ್ಸ್ನಲ್ಲಿ ಸಿಕ್ಕ ಮೊದಲ ವಸ್ತು
ನಿಮ್ಮ ಮನೆಯ ಡ್ರಾಯರ್ಗಳನ್ನು ಒಮ್ಮೆ ಚೆಕ್ ಮಾಡಿ. ಕೆಲಸ ಮಾಡದ ಹಳೆ ಮೊಬೈಲ್ ಫೋನ್ಗಳು, ಸುಟ್ಟು ಹೋದ ಚಾರ್ಜರ್ಗಳು, ಮುರಿದು ಹೋದ ರಿಮೋಟ್, ನಿಂತು ಹೋದ ಗಡಿಯಾರಗಳು ಮತ್ತು ಸಿಕ್ಕಾಪಟ್ಟೆ ವೈರ್ಗಳು ಇವು ನಿಮ್ಮ ಮನೆಯಲ್ಲಿವೆಯಾ? ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎಲೆಕ್ಟ್ರಾನಿಕ್ಸ್ ಮತ್ತು ವಿದ್ಯುತ್ ರಾಹು ಗ್ರಹಕ್ಕೆ ಸೇರಿದ್ದು. ಯಾವಾಗ ಇವು ಕೆಟ್ಟು ಹೋಗಿ ಮೂಲೆಯಲ್ಲಿ ಬಿದ್ದ ಧೂಳು ಹಿಡಿಯುತ್ತವೆಯೋ ಆಗ ಅದು ಕೆಟ್ಟ ರಾಹುವಿನ ವಾಸಸ್ಥಾನವಾಗುತ್ತದೆ. ಇದರ ಪರಿಣಾಮವೇನು ಗೊತ್ತೇ? ಮನೆಯಲ್ಲಿ ಯಾರಿಗೂ ಸ್ಪಷ್ಟವಾದ ಆಲೋಚನೆ ಇರುವುದಿಲ್ಲ. ಸಣ್ಣ ವಿಷಯಕ್ಕೂ ಕಿರಿಕಿರಿ, ತಲೆನೋವು, ಮಕ್ಕಳಿಗೆ ಓದಿದ್ದು ನೆನಪಿರಲ್ಲ. ರಾಹು ನಿಮ್ಮ ಬುದ್ಧಿಯನ್ನ ಮಂಕು ಮಾಡುತ್ತಾನೆ. ಇನ್ನು ತುಕ್ಕು ಹಿಡಿದ ಕಬ್ಬಿಣ ಅಥವಾ ಹಳೆಯ ಹರಿತವಿಲ್ಲದ ಕತ್ತರಿ, ಚಾಕು ಮನೆಯಲ್ಲಿದ್ದರೆ ಅದು ಶನಿ ದೋಷವನ್ನು ತರುತ್ತದೆ. ಇದು ನಿಮ್ಮ ಬೆಳವಣಿಗೆಯನ್ನು ಕತ್ತರಿಸುತ್ತದೆ. 2 ಒಡೆದ ಪ್ರತಿಬಿಂಬ, ಬಿರುಕು ಬಿಟ್ಟ ಗಾಜು. ಎರಡನೆಯದು ಅತ್ಯಂತ ಅಪಾಯಕಾರಿ ವಸ್ತು. ನಿಮ್ಮ ಮುಖ ನೋಡುವ ಕನ್ನಡಿಯಲ್ಲಿ ಸಣ್ಣ ಬಿರುಕು ಬಂದಿದೆಯಾ, ಅಥವಾ ನಿಮ್ಮ ಮನೆಯ ಕಿಟಕಿಯ ಗಾಜು ಹೊಡೆದಿದೆಯಾ, ಅಥವಾ ನೀವು ಟೀ ಕುಡಿಯುವ ಕಪ್ನ ಅಂಚು ಹೊಡೆದಿದೆಯಾ? ಶಾಸ್ತ್ರ ಹೇಳುತ್ತದೆ, ಬಿರುಕು ಬಿಟ್ಟ ಪಾತ್ರೆಯಲ್ಲಿ ಅಮೃತವಿದ್ದರೂ ಅದು ವಿಷಕ್ಕೆ ಸಮಾನ. ಕನ್ನಡಿಯೆಂದರೆ ಕೇವಲ ಗಾಜಲ್ಲ, ಅದು ನಿಮ್ಮ ಆತ್ಮದ ಪ್ರತಿಬಿಂಬ. ನೀವು ಪ್ರತಿದಿನ ಬೆಳಿಗ್ಗೆ ಒಡೆದ ಕನ್ನಡಿಯಲ್ಲಿ ನಿಮ್ಮ ಮುಖ ನೋಡಿಕೊಂಡ್ರೆ ನಿಮ್ಮ ಸುಪ್ತ ಮನಸ್ಸಿಗೆ ನಾನು ಒಡೆದು ಹೋಗಿದ್ದೇನೆ ಎಂಬ ಸಂದೇಶ ಹೋಗುತ್ತದೆ. ಇದು ಗಂಡ ಹೆಂಡತಿಯ ಸಂಬಂಧದಲ್ಲಿ ಬಿರುಕು ತರುತ್ತದೆ. ಮನೆಯ ಜನರ ಆರೋಗ್ಯದಲ್ಲಿ ಏರುಪೇರಾಗುತ್ತದೆ. ಗರುಡ ಪುರಾಣದ ಪ್ರಕಾರ ಒಡೆದ ವಸ್ತುಗಳು ದಾರಿದ್ರ್ಯವನ್ನು ಅಯಸ್ಕಾಂತದಂತೆ ಸೆಳೆಯುತ್ತವೆ. ಪ್ರಗತಿಯ ತಡೆಗೋಡೆ, ಉಪಯೋಗಿಸದ ಪಾದರಕ್ಷೆಗಳು. ಮೂರನೆಯದು ರವಿಯ ಮನೆಯ ಸ್ಟೋರ್ರೂಮ್ನಲ್ಲಿ ರಾಶಿ ಬಿದ್ದಿದ್ದ ವಸ್ತು, ಹಳೆಯ ಚಪ್ಪಲಿಗಳು. ನಿಮ್ಮ ಶೂ ರ್ಯಾಕನ್ನೊಮ್ಮೆ ನೋಡಿ, ಅಲ್ಲಿ ಎಷ್ಟೋ ಚಪ್ಪಲಿಗಳಿರುತ್ತವೆ. ಕೆಲವೊಂದು ಹರಿದು ಹೋಗಿರುತ್ತವೆ, ಕೆಲವೊಂದು ಕಳೆದು 2 ವರ್ಷಗಳಿಂದ ನೀವು ಒಮ್ಮೆಯೂ ಹಾಕಿಕೊಂಡಿರುವುದಿಲ್ಲ. ಆದರೂ ಎಂದಾದರೂ ಬೇಕಾಗುತ್ತದೆ ಎಂದು ಇಟ್ಟುಕೊಂಡಿರುತ್ತೀರಿ. ಜ್ಯೋತಿಷ್ಯದಲ್ಲಿ ಪಾದ ಮತ್ತು ಪಾದರಕ್ಷೆಗಳು ಶನಿ ಗ್ರಹದ ಅಧೀನದಲ್ಲಿ ಬರುತ್ತವೆ. ಮತ್ತು ಪಾದರಕ್ಷೆ ಏನನ್ನು ಸೂಚಿಸುತ್ತದೆ? ಅದು ನಿಮ್ಮ ಗತಿ ಅಥವಾ ಪ್ರಗತಿ. ಯಾವ ಮನೆಯಲ್ಲಿ ಹರಿದ, ಧೂಳು ಹಿಡಿದ, ಉಪಯೋಗಿಸಿದ ಚಪ್ಪಲಿಗಳು ರಾಶಿ ಬಿದ್ದಿರುತ್ತವೆಯೋ ಆ ಮನೆಯ ಯಜಮಾನನ ಪ್ರಗತಿ ಅಲ್ಲಿಗೆ ನಿಂತು ಹೋಗುತ್ತದೆ. ಕೆಲಸ ಸಿಗುವುದಿಲ್ಲ, ಬಿಸ್ನೆಸ್ನಲ್ಲಿ ಮುಂದುವರಿಯಲು ದಾರಿ ಕಾಣುವುದಿಲ್ಲ. ಎಲ್ಲವೂ ಸ್ಟಕ್ ಆದಂತೆ ಭಾಸವಾಗುತ್ತದೆ. ಹಿಂದೆ ನಿರ್ಧಾರ ಮಾಡಿ ಉಪಯೋಗಿಸದ ಚಪ್ಪಲಿಗಳನ್ನು ಬಡವರಿಗೆ ದಾನ ಮಾಡಿ. ಅದು ಸುಸ್ಥಿತಿಯಲ್ಲಿದ್ದರೆ ಕಸಕ್ಕೆ ಹಾಕಿ. 4 ಪ್ರಾಣಶಕ್ತಿಯ ವೈರಿ, ಒಣಗಿದ ಮತ್ತು ಮುಳ್ಳಿನ ಗಿಡಗಳು. ಮನೆಯಲ್ಲಿ ಗಿಡಗಳನ್ನು ಬೆಳೆಸುವುದು ಬಹಳ ಒಳ್ಳೆಯದು, ಅದು ಬುಧ ಗ್ರಹದ ಸಂಕೇತ. ಆದರೆ ನಿಮ್ಮ ಮನೆಯ ತುಳಸಿ ಗಿಡ ಒಣಗಿ ಹೋಗಿದೆಯಾ, ಅಥವಾ ಮನಿ ಪ್ಲಾಂಟ್ ಎಲೆಗಳು ಹಳದಿಯಾಗಿ ಸತ್ತು ಹೋಗಿವೆಯಾ? ಹಾಗಿದ್ರೆ ಎಚ್ಚರ. ಹಸಿರು ಗಿಡ ಪ್ರಾಣವಾಯುವನ್ನು ಕೊಡುತ್ತದೆ, ಆದರೆ ಸತ್ತ ಒಣಗಿದ ಗಿಡ ನಿಮ್ಮ ಮನೆಯಲ್ಲಿರುವ ಪ್ರಾಣಶಕ್ತಿಯನ್ನು ಹೀರಿಕೊಳ್ಳುತ್ತದೆ. ಅದು ಸಾವಿನ ಸಂಕೇತ. ಒಣಗಿದ ಗಿಡಗಳನ್ನು ತಕ್ಷಣ ಮನೆಯಿಂದ ಹೊರಹಾಕಿ ಅಥವಾ ಹರಿಯುವ ನೀರಿನಲ್ಲಿ ಬಿಡಿ. ಹಾಗೆ ಮುಳ್ಳಿನ ಗಿಡಗಳನ್ನು ಮನೆಯ ಒಳಗೆ ಇಟ್ಟುಕೊಳ್ಳಬೇಡಿ. ಮುಳ್ಳುಗಳು ಚುಚ್ಚುವ ಸ್ವಭಾವದವು. ಇವು ಮನೆಯಲ್ಲಿ ಇದ್ದಕ್ಕಿದ್ದಂತೆ ಜಗಳ, ವಾಗ್ವಾದ ಮತ್ತು ಮನಸ್ತಾಪವನ್ನು ಉಂಟುಮಾಡುತ್ತವೆ. ಬಾಂಧವ್ಯಗಳು ಮುಳ್ಳಿನಂತೆ ಚುಚ್ಚುತ್ತವೆ. ಶುದ್ಧೀಕರಣ, ದಾರಿದ್ರ್ಯ ತೊಲಗಿಸುವ ವಿಧಿ. ಮೊದಲನೆಯದು ನಿರ್ದಾಕ್ಷಿಣ್ಯ ಕ್ರಮ. ಈ ವಿಡಿಯೋ ಮುಗಿದ ತಕ್ಷಣ ಒಂದು ದೊಡ್ಡ ಕಸದ ಬ್ಯಾಗ್ ತೆಗೆದುಕೊಳ್ಳಿ. ನಾನು ಹೇಳಿದ ಈ 4 ವಸ್ತುಗಳನ್ನು ಹುಡುಕಿ ತುಂಬಿಸಿ ಮನೆಯಿಂದ ಹೊರಗೆ ಹಾಕಿ. ಆಮೇಲೆ ನೋಡೋಣ ಎನ್ಬೇಡಿ. ದಾರಿದ್ರ್ಯಕ್ಕೆ ಮುಹೂರ್ತ ನೋಡಬಾರದು. ಎರಡನೆಯದು ಉಪ್ಪಿನ ನೀರಿನ ಶುದ್ಧಿ. ವಸ್ತುಗಳನ್ನು ತೆಗೆದ ನಂತರ ಆ ಜಾಗ ಖಾಲಿಯಾಗುತ್ತದಲ್ಲವೇ, ಅಲ್ಲಿ ಇಷ್ಟು ದಿನ ಇದ್ದ ನಕಾರಾತ್ಮಕ ಶಕ್ತಿಯನ್ನು ತೆಗೆಯಬೇಕು. ಅದಕ್ಕಾಗಿ ಸ್ವಲ್ಪ ಕಲ್ಲುಪ್ಪನ್ನು ನೀರಿನಲ್ಲಿ ಕರಗಿಸಿ ಆ ಜಾಗವನ್ನು ಒರೆಸಿ. ಉಪ್ಪು ಲಕ್ಷ್ಮಿಯ ಸಹೋದರಿ, ಅದು ಅಲ್ಲಿನ ದಾರಿದ್ರ್ಯವನ್ನು ಹೀರಿಕೊಳ್ಳುತ್ತದೆ. ಮೂರನೆಯದು ಪ್ರಾಣ ಪ್ರತಿಷ್ಠೆ. ಆ ಖಾಲಿಯಾದ ಜಾಗದಲ್ಲಿ ಈಗ ಒಂದು ಸುಂದರವಾದ ಹಸಿರು ಗಿಡವನ್ನು ಇಡಿ, ಅಥವಾ ಒಂದು ಬೌಲ್ನಲ್ಲಿ ನೀರು ಮತ್ತು ಹೂಗಳನ್ನು ಇಡಿ. ಸತ್ತ ಶಕ್ತಿಯ ಜಾಗದಲ್ಲಿ ಈಗ ಜೀವಂತ ಶಕ್ತಿ ಹರಿಯಲು ಶುರುವಾಗುತ್ತದೆ. ಈಶಾನ್ಯ ಮೂಲೆಯಾಗಿದ್ದರೆ ಅಲ್ಲಿ ಒಂದು ಕಳಶವನ್ನು ಇರುವುದು ಅತ್ಯಂತ ಶ್ರೇಷ್ಠ. ಮನೆಯೆಂದರೆ ಕೇವಲ ಇಟ್ಟಿಗೆ ಮತ್ತು ಸಿಮೆಂಟ್ ಅಲ್ಲ, ಅದು ನಿಮ್ಮ ದೇಹದ ವಿಸ್ತರಣೆ. ನಿಮ್ಮ ಮನೆ ಎಷ್ಟು ಸ್ವಚ್ಛವಾಗಿರುತ್ತದೆಯೋ ನಿಮ್ಮ ಮನಸ್ಸು ಅಷ್ಟು ಸ್ವಚ್ಛವಾಗಿರುತ್ತದೆ. ನಿಮ್ಮ ಮನೆ ಎಷ್ಟು ಅಸ್ತವ್ಯಸ್ತವಾಗಿರುತ್ತದೆಯೋ ನಿಮ್ಮ ಜೀವನವೂ ಅಷ್ಟೇ ಗೊಂದಲವಾಗಿರುತ್ತದೆ. ರವಿಯಂತೆ ನೀವು ಕಾಯಬೇಡಿ. ದೀಪಾವಳಿ ಹಬ್ಬಕ್ಕೆ ಕ್ಲೀನ್ ಮಾಡೋಣ ಎಂದು ಮುಂದೂಡಬೇಡಿ. ಲಕ್ಷ್ಮಿ ಬರುವುದು ವರ್ಷಕ್ಕೆ ಒಮ್ಮೆ ಅಲ್ಲ, ಅವಳು ಪ್ರತಿದಿನ ನಿಮ್ಮ ಬಾಗಿಲು ತಟ್ಟುತ್ತಾಳೆ. ಆದರೆ ಒಳಗೆ ಬರಲು ಜಾಗವಿಲ್ಲದೆ ಆ ಕಸವನ್ನು ನೋಡಿ ವಾಪಸ್ ಹೋಗುತ್ತಿದ್ದಾಳೆ ಅಷ್ಟೇ. ಇವತ್ತೇ ಈ ಬದಲಾವಣೆ ಮಾಡಿ. ನಿಮ್ಮ ಮನೆಯ ಉಸಿರಾಟ ಮತ್ತೆ ಶುರುವಾಗಲಿ. ದಾರಿದ್ರ್ಯ ತೊಲಗಲಿ, ಐಶ್ವರ್ಯ ನೆಲೆಸಲಿ. ಈ ಮಾಹಿತಿ ನಿಮ್ಮ ಕಣ್ಣು ತೆರೆಸಿದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇದೇ ರೀತಿಯ ಜೀವನ ಬದಲಿಸುವ ಸನಾತನ ಸತ್ಯಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಒಳ್ಳೆಯದಾಗಲಿ. ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಶಾಸ್ತ್ರಗಳ ಪ್ರಕಾರ ಪ್ರತಿ ವಸ್ತು ಹಾಗೂ ಪದಾರ್ಥ ಒಂದು ನಿರ್ದಿಷ್ಟ ಶಕ್ತಿಯನ್ನು ಹೊಂದಿರುತ್ತದೆ.
ಬೇರೆಯವರಿಂದ ಕೆಲವು ವಸ್ತುಗಳನ್ನು ಉಚಿತವಾಗಿ ಅಥವಾ ದಾನವಾಗಿ ತೆಗೆದುಕೊಳ್ಳುವುದು ಅವರ ನಕಾರಾತ್ಮಕ ಶಕ್ತಿಗಳನ್ನು ಹಾಗೂ ಅವರ ಕರ್ಮಫಲಗಳನ್ನು ನಾವು ತೆಗೆದುಕೊಂಡಂತೆ ಲೆಕ್ಕ. ಹಾಗಾಗಿ ಫ್ರೀಯಾಗಿ ಕೊಡ್ತಿದ್ದಾರಲ್ವಾ ಅಂತ ಕೊಟ್ಟಿದ್ದೆಲ್ಲ ತೆಗೆದುಕೊಳ್ಳಲು ಹೋಗಬಾರದು. ಈ ವಿಡಿಯೋದಲ್ಲಿ ಕೆಲವು ಪದಾರ್ಥಗಳು ಹಾಗೂ ವಸ್ತುಗಳ ಬಗ್ಗೆ ಹೇಳ್ತೀನಿ. ಅದನ್ನು ಯಾವ ಪರಿಸ್ಥಿತಿಯಲ್ಲೂ ದಾನವಾಗಿ ಅಥವಾ ಫ್ರೀಯಾಗಿ ಅಥವಾ ಸಾಲವಾಗಿಯೂ ಕೂಡ ತೆಗೆದುಕೊಳ್ಳಬೇಡಿ. ಮುಂದುವರಿಸುವ ಮೊದಲು ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಎಂದು ಕಮೆಂಟ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಷಯಕ್ಕೆ ಬರೋಣ. ನಾವು ಬೇರೆಯವರಿಂದ ಉಚಿತವಾಗಿ ತೆಗೆದುಕೊಳ್ಳಬಾರದ ಮೊದಲ ಪದಾರ್ಥ ಉಪ್ಪು. ಸನಾತನ ಧರ್ಮದಲ್ಲಿ ಉಪ್ಪು ಶ್ರೀ ಮಹಾಲಕ್ಷ್ಮಿಯ ಸ್ವರೂಪ. ಜೊತೆಗೆ ಉಪ್ಪಿಗೆ ನೆಗೆಟಿವ್ ಎನರ್ಜಿ ಎಳೆದುಕೊಳ್ಳುವ ಶಕ್ತಿ ಇರುತ್ತದೆ. ನಾವು ಇನ್ನೊಬ್ಬರಿಂದ ಉಪ್ಪು ಉಚಿತವಾಗಿ ತೆಗೆದುಕೊಂಡ್ರೆ ಅವರ ಮನೆಯಲ್ಲಿರುವ ಆರ್ಥಿಕ ಸಮಸ್ಯೆಗಳು, ನಕಾರಾತ್ಮಕ ಶಕ್ತಿಗಳು ಎಲ್ಲವನ್ನ ಎಳೆದುಕೊಂಡು ನಮ್ಮ ಮನೆಗೆ ಉಪ್ಪು ತರುತ್ತದೆ. ನಮ್ಮ ಮನೆಯಲ್ಲಿರುವ ಮಹಾಲಕ್ಷ್ಮಿ ಹೊರಟು ಹೋಗುತ್ತದೆ. ಇದು ನಮಗೆ ಸಾಲಬಾಧೆ, ಆರೋಗ್ಯ ಸಮಸ್ಯೆ, ಆರ್ಥಿಕ ಸಮಸ್ಯೆ ತಂದುಕೊಡುತ್ತದೆ. ಉಚಿತವಾಗಿ ತೆಗೆದುಕೊಳ್ಳಬಾರದ ಎರಡನೇ ವಸ್ತು ಚಪ್ಪಲಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮನುಷ್ಯನ ಪಾದಗಳಲ್ಲಿ ಶನಿದೇವರು ವಾಸಿಸುತ್ತಾರೆ. ಬೇರೆಯವರ ಚಪ್ಪಲಿ ಹಾಕಿಕೊಳ್ಳುವುದು ಅಥವಾ ಉಚಿತವಾಗಿ ಚಪ್ಪಲಿ ತೆಗೆದುಕೊಳ್ಳುವುದರಿಂದ ಶನಿದೋಷ ಅಂಟಿಕೊಳ್ಳುತ್ತದೆ. ಈ ಕಾರಣದಿಂದ ಕೆಲಸಗಳಲ್ಲಿ ಅಡ್ಡಿಗಳು, ಜೀವನದಲ್ಲಿ ವಿಘ್ನಗಳು, ಅನಗತ್ಯ ಸಮಸ್ಯೆಗಳು ಬರುವುದು ನಡೆಯುತ್ತದೆ. ಉಚಿತವಾಗಿ ತೆಗೆದುಕೊಳ್ಳಬಾರದ ಮೂರನೇ ವಸ್ತು ಬಾಚಣಿಗೆ. ಬಾಚಣಿಗೆ ವೈಯಕ್ತಿಕ ಆರೋಗ್ಯಕ್ಕೆ ಸಂಬಂಧಿಸಿದ ವಸ್ತು. ಹಾಗೆ ಒಬ್ಬರ ಹಣೆ ಬರಹಕ್ಕೆ ಸಂಬಂಧಿಸಿದ ಶಕ್ತಿಯನ್ನು ಕೂಡ ಬಾಚಣಿಗೆ ಹೊಂದಿರುತ್ತದೆ. ಬೇರೆಯವರ ಬಾಚಣಿಗೆ ಬಳಸುವುದರಿಂದ ಕೂದಲಿಗೆ ಸಂಬಂಧಿಸಿದ ಅನಾರೋಗ್ಯ ಸಮಸ್ಯೆಗಳು ಬರುತ್ತವೆ. ಹಾಗೆ ಅವರ ಮಾನಸಿಕ ಸಮಸ್ಯೆಗಳು ಕೂಡ ನಮಗೆ ಅಂಟಿಕೊಳ್ಳುತ್ತವೆ. ಉಚಿತವಾಗಿ ತೆಗೆದುಕೊಳ್ಳಬಾರದ ನಾಲ್ಕನೇ ವಸ್ತು ಪೊರಕೆ. ಪೊರಕೆಯು ದರಿದ್ರ ಲಕ್ಷ್ಮಿಯನ್ನು ಮನೆಯಿಂದ ಹೊರಗೆ ಕಳಿಸುವ ವಸ್ತು. ಹಾಗೆ ಮಹಾಲಕ್ಷ್ಮಿಯ ಸ್ವರೂಪ ಕೂಡ. ಪೊರಕೆಯನ್ನು ಬೇರೆಯವರಿಂದ ಉಚಿತವಾಗಿ ತೆಗೆದುಕೊಳ್ಳುವುದು ಅಥವಾ ಬೇರೆಯವರ ಪೊರಕೆಯಿಂದ ನಮ್ಮ ಮನೆ ಗುಡಿಸಿದರೆ ಅವರ ಮನೆಯ ದರಿದ್ರ ಎಲ್ಲ, ಅಂದರೆ ದರಿದ್ರ ಲಕ್ಷ್ಮಿ ನಮ್ಮ ಮನೆಗೆ ಬರುತ್ತಾಳೆ. ನಮ್ಮ ಮನೆಯ ಸಿರಿ ಸಂಪತ್ತು ಕ್ಷೀಣಿಸುತ್ತದೆ. ಆರ್ಥಿಕ ಸ್ಥಿತಿಗೆ ಬಲವಾದ ಪೆಟ್ಟು ಬೀಳುತ್ತದೆ. ಬೀದಿಗೆ ಬರುವ ಅವಕಾಶ ಜಾಸ್ತಿ ಇರುತ್ತದೆ. ಉಚಿತವಾಗಿ ತೆಗೆದುಕೊಳ್ಳಬಾರದ ಐದನೇ ವಸ್ತು ಆಭರಣಗಳು. ಚಿನ್ನ, ಬೆಳ್ಳಿ ಆಭರಣಗಳಿಗೆ ಗ್ರಹಗಳನ್ನು ಪ್ರಭಾವಿತಗೊಳಿಸುವ ಶಕ್ತಿ ಇರುತ್ತದೆ. ಮುಖ್ಯವಾಗಿ ಚಿನ್ನ ಗುರುಗ್ರಹಕ್ಕೆ ಸಂಬಂಧಿಸಿದೆ. ಬೇರೆಯವರ ಆಭರಣಗಳನ್ನು ಧರಿಸುವುದು ಅಥವಾ ಉಚಿತವಾಗಿ ತೆಗೆದುಕೊಳ್ಳುವುದರಿಂದ ಗ್ರಹ ದೋಷಗಳು ಅಂಟಿಕೊಂಡು ಅನಿಷ್ಟ ನಡೆಯುವ ಅವಕಾಶ ಹೆಚ್ಚಾಗಿದೆ. ಆಭರಣಗಳು ಇರುವಂಥ ಬೆಲೆಗೆ ಫ್ರೀಯಾಗಿ ಕೊಟ್ಟರೆ ಅಥವಾ ಎಲ್ಲಾದರೂ ಸಿಕ್ಕರೆ ಯಾರು ಬೇಕಾದರೂ ತೆಗೆದುಕೊಳ್ಳುತ್ತಾರೆ. ಹಾಗಾಗಿ ಅಂಥ ಪರಿಸ್ಥಿತಿ ಬಂದಾಗ 1 ರೂಪಾಯಿ ಆದರೂ ನಿಮ್ಮ ಕಡೆಯಿಂದ ಅವರಿಗೆ ಕೊಟ್ಟು ಆಭರಣಗಳನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಿ. ಒಂದು ವೇಳೆ ಎಲ್ಲಾದರೂ ನಿಮಗೆ ಆಭರಣ ಸಿಕ್ಕರೆ 11 ರೂಪಾಯಿ ಅಥವಾ 101 ರೂಪಾಯಿ ದೇವರ ಹುಂಡಿಗೆ ಹಾಕಿ. ಈ ರೀತಿ ಆಭರಣ ಸಿಕ್ಕಿದೆ ನನಗೆ, ಇದರಿಂದ ಯಾವ ದೋಷ ಬರಬಾರದು ಎಂದು ಕೈ ಮುಗಿಯಿರಿ. ಅಥವಾ ಯಾರಾದರೂ ಬಡವರಿಗೆ ಊಟ ಕೊಟ್ಟು ಅವರಿಗೆ ದಕ್ಷಿಣೆ, ತಾಂಬೂಲೆ ಕೊಟ್ಟರೂ ಕೂಡ ಸರಿ ಹೋಗುತ್ತದೆ. ಇದರಿಂದ ಯಾವುದೇ ಗ್ರಹದೋಷ ನಿಮಗೆ ಬರುವುದಿಲ್ಲ. ಉಚಿತವಾಗಿ ಪಡೆಯಬಾರದ ಆರನೇ ವಸ್ತು ಕನ್ನಡಿ. ಕನ್ನಡಿ ನಮ್ಮ ಪ್ರತಿಬಿಂಬ ತೋರಿಸುತ್ತದೆ. ಹಾಗೆ ನಮ್ಮ ಎನರ್ಜಿಯನ್ನು ಪ್ರತಿಬಿಂಬಿಸುತ್ತದೆ. ಬೇರೆಯವರು ಬಳಸಿದ ಕನ್ನಡಿ ಅಥವಾ ಉಚಿತವಾಗಿ ಪಡೆದ ಕನ್ನಡಿಯನ್ನು ಮನೆಯಲ್ಲಿಟ್ಟುಕೊಳ್ಳೋದ್ರಿಂದ ದುರದೃಷ್ಟ ಹಿಂಬಾಲಿಸುತ್ತದೆ ಎಂದು ಜ್ಯೋತಿಷ್ಯ ನಿಪುಣರು ಹೇಳುತ್ತಾರೆ. ಉಚಿತವಾಗಿ ಪಡೆಯಬಾರದ ಏಳನೇ ವಸ್ತು ಸೂಜಿ. ಸೂಜಿಗೆ ಚುಚ್ಚುವ ಸ್ವಭಾವ ಇದೆ. ಶಾಸ್ತ್ರಗಳ ಪ್ರಕಾರ ಸೂಜಿಯನ್ನು ಉಚಿತವಾಗಿ ತೆಗೆದುಕೊಂಡ್ರೆ ಸಂಬಂಧಗಳಲ್ಲಿ ಬಿರುಕು ಬಿಡುತ್ತದೆ. ಸ್ನೇಹಿತರ ಮಧ್ಯೆ ಅಥವಾ ಬಂಧುಗಳ ಮಧ್ಯೆ ಅನಗತ್ಯ ಗಲಾಟೆಗಳು, ಮನಸ್ತಾಪಗಳು ಬರಲು ಕಾರಣವಾಗುತ್ತದೆ. ಉಚಿತವಾಗಿ ಪಡೆಯಬಾರದ ಎಂಟನೇ ವಸ್ತು ಎಣ್ಣೆ. ಎಣ್ಣೆ ಎಂಬುದು ನವಗ್ರಹಗಳಿಗೆ ತುಂಬ ಪ್ರಿಯವಾದ ಪದಾರ್ಥ. ಮುಖ್ಯವಾಗಿ ಶನಿದೇವರಿಗೆ ಎಣ್ಣೆ ಎಂದರೆ ತುಂಬ ಪ್ರೀತಿ. ಉಚಿತವಾಗಿ ಎಣ್ಣೆಯನ್ನು ಬೇರೆಯವರಿಂದ ತೆಗೆದುಕೊಂಡ್ರೆ ನೀವು ಅವರ ಜೀವನದಲ್ಲಿನ ಕಷ್ಟಗಳು ಮತ್ತು ಶನಿ ಪ್ರಭಾವವನ್ನು ನಿಮ್ಮ ಜೀವನಕ್ಕೆ ತಂದುಕೊಂಡಂತಾಗುತ್ತದೆ. ಇದರಿಂದ ದೀರ್ಘಕಾಲದ ಋಣಗಳು ಮತ್ತು ಆರ್ಥಿಕ ಸಮಸ್ಯೆಗಳು ಬರುತ್ತದೆ. ಉಚಿತವಾಗಿ ಪಡೆಯಬಾರದ ಒಂಬತ್ತನೇ ಪದಾರ್ಥ ಎಳ್ಳು. ಎಳ್ಳು ಪೂಜೆಗಳಲ್ಲಿ ಹಾಗೂ ಪಿತೃ ಕಾರ್ಯಗಳಲ್ಲಿ ಹೆಚ್ಚಾಗಿ ಬಳಸುತ್ತಾರೆ. ಇದು ಕೂಡ ಶನಿದೇವರಿಗೆ ಅತಿ ಪ್ರಿಯವಾದ ಪದಾರ್ಥ. ಎಳ್ಳನ್ನು ಉಚಿತವಾಗಿ ತೆಗೆದುಕೊಳ್ಳುವುದರಿಂದ ಶನಿದೋಷದ ತೀವ್ರತೆ ಹೆಚ್ಚಾಗುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದು ತುಂಬ ಅಪಾಯ ಉಂಟು ಮಾಡುವ. ಉಚಿತವಾಗಿ ಪಡೆಯಬಾರದ 10ನೇ ಪದಾರ್ಥ ಮೊಸರು. ಮೊಸರು ಶುಕ್ರಗ್ರಹದ ಸಂಕೇತ. ಶುಕ್ರಗ್ರಹ ಸುಖ ಮತ್ತು ಸಂಪತ್ತಿಗೆ ಸಂಕೇತ. ರಾತ್ರಿ ಹೊತ್ತು ಅಥವಾ ಬೇರೆಯವರ ಹತ್ತಿರದಿಂದ ಉಚಿತವಾಗಿ ಮೊಸರು ತೆಗೆದುಕೊಳ್ಳುವುದರಿಂದ ನಿಮ್ಮ ಜಾತಕದಲ್ಲಿ ಶುಕ್ರ ಪ್ರಭಾವ ಕಡಿಮೆಯಾಗಿ ಧನ ನಷ್ಟ ಮತ್ತು ಕುಟುಂಬದಲ್ಲಿ ಸುಖ ಶಾಂತಿ ಕಡಿಮೆಯಾಗುವ ಅವಕಾಶ ಇದೆ.
ಉಚಿತವಾಗಿ ಪಡೆಯಬಾರದ 11ನೇ ವಸ್ತು ಪೆನ್ನು. ಪೆನ್ನು ಕೇವಲ ಬರೆಯುವ ವಸ್ತು ಮಾತ್ರ ಅಲ್ಲ, ಅದು ಬುಧಗ್ರಹ ಮತ್ತು ಜ್ಞಾನದ ಅಧಿದೇವತೆಯಾದ ಸರಸ್ವತಿಗೆ ಸಂಕೇತ. ನಮ್ಮ ಪುರಾಣಗಳ ಪ್ರಕಾರ ಒಬ್ಬ ವ್ಯಕ್ತಿಯ ಕರ್ಮಫಲ ಎಂದರೆ ಅವನ ಹಣೆ ಬರಹ ಒಂದು ಪೆನ್ನಿನ ಮೇಲೆ ಅವಲಂಬಿಸಿರುತ್ತದೆ. ಇತರರಿಂದ ಪೆನ್ನು ತೆಗೆದುಕೊಂಡು ಹಿಂತಿರುಗಿಸಿ ಕೊಡದಿರುವುದು ಅಥವಾ ಉಚಿತವಾಗಿ ಪೆನ್ನನ್ನು ತೆಗೆದುಕೊಳ್ಳುವುದರಿಂದ ಅವರ ಜೀವನದಲ್ಲಿರುವ ನಕಾರಾತ್ಮಕ ಆಲೋಚನೆಗಳು ಅಥವಾ ವೈಫಲ್ಯಗಳು ಅಥವಾ ಅಪಾಯಗಳು ನಿಮ್ಮ ಮೇಲೆ ಪ್ರಭಾವ ತೋರಿಸುತ್ತವೆ. ಇದರಿಂದ ವೃತ್ತಿಯಲ್ಲಿ ಅಡ್ಡಿಗಳು, ಜ್ಞಾಪಕ ಶಕ್ತಿ ಕಡಿಮೆಯಾಗುವುದು ಮತ್ತು ಆರ್ಥಿಕ ನಷ್ಟಗಳು ಅನುಭವಿಸುತ್ತವೆ. ಉಚಿತವಾಗಿ ಪಡೆಯಬಾರದ 12ನೇ ವಸ್ತು ಕರ್ಚೀಫ್. ಕರ್ಚೀಫ್ ಒಬ್ಬನ ಕಣ್ಣೀರಿನ ಬೆವರು ಅಥವಾ ಗಲೀಜು ಒರೆಸಲು ಬಳಸುತ್ತಾರೆ. ಅಂದರೆ ಅದು ಒಬ್ಬರ ದುಃಖವನ್ನು ಅಥವಾ ನೆಗೆಟಿವ್ ಎನರ್ಜಿಯನ್ನು ಗ್ರಹಿಸುತ್ತದೆ. ಶಾಸ್ತ್ರಗಳ ಪ್ರಕಾರ ಬೇರೆಯವರ ಖರ್ಚೆ ತೆಗೆದುಕೊಳ್ಳುವುದರಿಂದ ಅವರ ಕಷ್ಟಗಳು ಮತ್ತು ಅನುಮೋದನೆ ನಮಗೆ ಬರುತ್ತದೆ. ಇದು ಸ್ನೇಹಿತರ ಮಧ್ಯೆ ಅಥವಾ ದಂಪತಿಗಳ ಮಧ್ಯೆ ಅಥವಾ ಪ್ರೇಮಿಗಳ ಮಧ್ಯೆ ಅನಗತ್ಯ ಗಲಾಟೆಗಳನ್ನು ತರುತ್ತದೆ. ಹಾಗಾಗಿ ಇದನ್ನು ಯಾವಾಗಲೂ ಉಚಿತವಾಗಿ ಅಥವಾ ಬೇರೆಯವರು ಬಳಸಿರುವುದು ನೀವು ಬಳಸಬೇಡಿ. ಉಚಿತವಾಗಿ ತೆಗೆದುಕೊಳ್ಳಬಾರದ 13ನೇ ವಸ್ತು ಕತ್ತರಿ. ಕತ್ತರಿ ವಸ್ತುವನ್ನು ಕತ್ತರಿಸಲು ಅಂದರೆ ಎರಡು ಮಾಡಲು ಬಳಸುವ ಆಯುಧ. ವಾಸ್ತುಶಾಸ್ತ್ರದ ಪ್ರಕಾರ ಕತ್ತರಿಯನ್ನು ಯಾರ ಹತ್ತಿರದಿಂದಾದರೂ ಉಚಿತವಾಗಿ ತೆಗೆದುಕೊಂಡ್ರು ಅಥವಾ ಬಹುಮತಿಯಾಗಿ ಪಡೆದರೂ ಆ ವ್ಯಕ್ತಿಯ ಜೊತೆ ನಿಮಗಿರುವ ಸಂಬಂಧ ಕಟ್ಟಾಗುತ್ತದೆ. ಇದು ಕುಟುಂಬ ಸದಸ್ಯರ ಮಧ್ಯೆ ಅಥವಾ ಪಾರ್ಟ್ನರ್ಸ್ ಮಧ್ಯೆ ತೀವ್ರವಾದ ವಿಭೇದಗಳು ಸೃಷ್ಟಿಸಿ ಕೋರ್ಟ್ ಮೆಟ್ಟಿಲು ಕೂಡ ಹತ್ತಿಸುವ ಸಾಧ್ಯತೆ ಇದೆ. ಉಚಿತವಾಗಿ ಪಡೆಯಬಾರದ 14ನೇ ವಸ್ತು ಹಳೆ ಬಟ್ಟೆಗಳು. ಮನುಷ್ಯ ಧರಿಸುವ ಬಟ್ಟೆಗಳು ಅವನ ಶರೀರದಲ್ಲಿನ ಶಕ್ತಿಯನ್ನು ಹೊಂದಿರುತ್ತದೆ. ಮುಖ್ಯವಾಗಿ ಒಬ್ಬರು ಬಳಸಿದ ಹಳೆ ಬಳೆಗಳನ್ನು ಉಚಿತವಾಗಿ ತೆಗೆದುಕೊಂಡು ನೀವು ಹಾಕಿಕೊಳ್ಳೋದ್ರಿಂದ ಅವರ ಅನಾರೋಗ್ಯ ಸಮಸ್ಯೆಗಳು ಮತ್ತು ದರಿದ್ರ ನಿಮಗೆ ಬರುವ ಅವಕಾಶ ಇದೆ. ಸನಾತನ ಧರ್ಮದ ಪ್ರಕಾರ ಹಳೆ ಬಟ್ಟೆಗಳನ್ನು ದಾನ ಮಾಡುವುದು ತುಂಬ ಪುಣ್ಯ. ಆದರೆ ಅದನ್ನು ಉಚಿತವಾಗಿ ಪಡೆಯುವುದರಿಂದ ಗ್ರಹದೋಷಗಳು, ಮುಖ್ಯವಾಗಿ ಶನಿ ಮತ್ತು ರಾಹು ದೋಷಗಳು ಬರುವ ಸಾಧ್ಯತೆ ಇದೆ. ಉಚಿತವಾಗಿ ಪಡೆಯಬಾರದ 15ನೇ ವಸ್ತು ಗಡಿಯಾರ. ಗಡಿಯಾರ ನಮ್ಮ ಸಮಯವನ್ನು ಸೂಚಿಸುತ್ತದೆ. ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ನಡೆಯುತ್ತಿರುವ ಕಾಲವನ್ನು ಗಡಿಯಾರ ಪ್ರತಿಬಿಂಬಿಸುತ್ತದೆ. ಬೇರೆಯವರು ಬಳಸಿದ ಗಡಿಯಾರವನ್ನು ಸಾಲವಾಗಿ ತೆಗೆದುಕೊಳ್ಳುವುದು ಅಥವಾ ಉಚಿತವಾಗಿ ತೆಗೆದುಕೊಳ್ಳುವುದರಿಂದ ಅವರ ದುಷ್ಕಾಲ ಅಂದರೆ ಕೆಟ್ಟ ಕಾಲ ನಿಮಗೆ ಪ್ರಾರಂಭವಾಗುತ್ತದೆ. ನಿಮ್ಮ ಕೆಲಸಗಳಲ್ಲಿ ಆಲಸ್ಯ ನಡೆಯುವುದು, ಅಂದುಕೊಂಡ ಸಮಯಕ್ಕೆ ಕೆಲಸಗಳು ಪೂರ್ತಿಯಾಗದೇ ಇರುವುದು ಮುಂತಾದವು ನಡೆಯುತ್ತವೆ. ಉಚಿತವಾಗಿ ತೆಗೆದುಕೊಳ್ಳಬಾರದ 16ನೇ ಪದಾರ್ಥ ನಿಂಬೆಹಣ್ಣು. ನಿಂಬೆಹಣ್ಣು ಶಾಸ್ತ್ರಗಳಲ್ಲಿ ದೃಷ್ಟಿ ತೆಗೆಯುವ ಪದಾರ್ಥದಂತೆ ಬಳಸುತ್ತಾರೆ. ಅಂದರೆ ದೃಷ್ಟಿಯನ್ನು ತೆಗೆಯುವ ಶಕ್ತಿ ನಿಂಬೆಹಣ್ಣಿಗೆ ಇರುತ್ತದೆ. ಹಾಗೆ ತಂತ್ರ ಮಂತ್ರ ಪೂಜೆಗಳಲ್ಲೂ ಕೂಡ ನಿಂಬೆಹಣ್ಣನ್ನು ಹೆಚ್ಚಾಗಿ ಉಪಯೋಗಿಸುತ್ತಾರೆ. ಯಾರಾದರೂ ತಿಳಿಯದವರು ಅಥವಾ ಹೊರಗಿನವರು ನಿಂಬೆಹಣ್ಣನ್ನು ಕೊಟ್ಟರೆ ತೆಗೆದುಕೊಳ್ಳಬೇಡಿ. ಇದರಿಂದ ಬೇರೆಯವರ ಕಣ್ಣು ದೃಷ್ಟಿ ಅಥವಾ ಅವರು ತೊಲಗಿಸಿಕೊಳ್ಳಬೇಕು ಅಂದುಕೊಂಡಿರುವ ನಕಾರಾತ್ಮಕ ಶಕ್ತಿ ನಿಮ್ಮ ಮನೆಗೆ ಬರುವ ಅಪಾಯ ಇದೆ. ಉಚಿತವಾಗಿ ಪಡೆಯಬಾರದ 17ನೇ ಪದಾರ್ಥ ಬೆಲ್ಲ. ಬೆಲ್ಲ ಸೂರ್ಯಗ್ರಹಕ್ಕೆ ಸಂಬಂಧಿಸಿದ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯಗ್ರಹ ಮರ್ಯಾದೆ ಮತ್ತು ಆರೋಗ್ಯಕ್ಕೆ ಕಾರಕ. ಬೆಲ್ಲವನ್ನು ಉಚಿತವಾಗಿ ತೆಗೆದುಕೊಳ್ಳೋದ್ರಿಂದ ಸಮಾಜದಲ್ಲಿ ನಿಮ್ಮ ಗೌರವ ಕಡಿಮೆಯಾಗುವ ಸಾಧ್ಯತೆ ಇದೆ. ತಂದೆಯ ಜೊತೆಗೆ ಅಥವಾ ತಂದೆಯ ಸಮಾನರ ಜೊತೆಗೆ ಅಥವಾ ತಂದೆಯ ಸಮಾನರ ಜೊತೆಗೆ ಗಲಾಟೆ ಬರುವ ಸಾಧ್ಯತೆ ಇದೆ ಎಂದು ಧರ್ಮಶಾಸ್ತ್ರಗಳು ಹೇಳುತ್ತವೆ. ಉಚಿತವಾಗಿ ತೆಗೆದುಕೊಳ್ಳಬಾರದ 18ನೇ ವಸ್ತು ಪುಸ್ತಕಗಳು. ಪುಸ್ತಕ ಸಾಕ್ಷಾತ್ ಸರಸ್ವತಿಯ ಸ್ವರೂಪ. ತುಂಬ ಜನ ಬೇರೆಯವರ ಪುಸ್ತಕಗಳನ್ನು ಅಂದರೆ ಬಳಸಿದ ಪುಸ್ತಕಗಳನ್ನು ತೆಗೆದುಕೊಂಡು ವಾಪಸ್ ಕೊಡಲ್ಲ. ಈ ರೀತಿ ಮಾಡುವುದರಿಂದ ಜ್ಞಾನಕ್ಕೆ ದ್ರೋಹವಾಗುತ್ತದೆ. ಬುಧ ಗ್ರಹ ದೋಷದಿಂದ ವಿದ್ಯೆಯಲ್ಲಿ ವಿಘ್ನಗಳು, ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಆಗದಿರುವುದು ನಡೆಯುತ್ತದೆ. ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವುದು ಒಳ್ಳೆಯ ವಿಷಯ. ಹಾಗೆ ನೀವು ಬಳಸಿದ ಪುಸ್ತಕಗಳನ್ನು ಬಡವರಿಗೆ ಕೊಟ್ಟರೆ ಅವರಿಗೂ ನಿದ್ದೆ ಬರುತ್ತದೆ. ಆದರೆ ನಿಮ್ಮ ಈ ಒಳ್ಳೆಯ ಕೆಲಸ ಬೇರೆಯವರಿಗೆ ಹಾನಿಯಾಗಬಾರದು. ಹಾಗಾಗಿ ಅವರ ಹತ್ತಿರ ₹1 ಪಡೆದುಕೊಂಡು ನಿಮ್ಮ ಪುಸ್ತಕಗಳನ್ನು ಅವರಿಗೆ ಕೊಡಿ. ನೀವು ಬೇರೆಯವರ ಪುಸ್ತಕ ತೆಗೆದುಕೊಳ್ಳುವಾಗ ಅವರಿಗೆ ₹1 ಅಥವಾ 1 ಲೋಟ ನೀರಾದರೂ ಕೊಡಿ. ಉಚಿತವಾಗಿ ಪಡೆಯಬಾರದು. 19ನೇ ವಸ್ತು ಮಣ್ಣು ಅಥವಾ ಇಟ್ಟಿಗೆ. ಮನೆ ಕಟ್ಟುವಾಗ ಅಥವಾ ಗಿಡಗಳಿಗಾಗಲಿ ನಾವು ಬೇರೆಯವರ ಭೂಮಿಯಿಂದ ಮಣ್ಣು ಅಥವಾ ಅವರ ಅನುಮತಿ ಪಡೆಯದೆ ಇಟ್ಟಿಗೆ ತೆಗೆದುಕೊಳ್ಳುವುದು ಭೂಮಿ ದೋಷ ಉಂಟು ಮಾಡುತ್ತದೆ. ಇದು ಕೋರ್ಟ್ ಕೇಸ್ಗಳು, ಸ್ಥಳ ವಿವಾದಗಳು ಮತ್ತು ಕುಟುಂಬದಲ್ಲಿ ರಕ್ತ ಸಂಬಂಧಿಕರ ಮಧ್ಯೆ ಗಲಾಟೆಗಳಿಗೆ ಕಾರಣವಾಗುತ್ತದೆ.
ಉಚಿತವಾಗಿ ಪಡೆಯಬಾರದ 20ನೇ ವಸ್ತು ಛತ್ರಿ. ಛತ್ರಿ ನಿಮ್ಮನ್ನು ಬಿಸಿಲು ಹಾಗೂ ಮಳೆಯಿಂದ ಕಾಪಾಡುತ್ತದೆ. ಇದು ಛಾಯಾಗ್ರಹವಾದ ಶನಿದೇವನ ಸಂಕೇತ. ಬೇರೆಯವರ ಹತ್ತಿರದಿಂದ ಛತ್ರಿಯನ್ನು ಉಚಿತವಾಗಿ ತೆಗೆದುಕೊಳ್ಳೋದ್ರಿಂದ ನಿಮ್ಮ ರಕ್ಷಣಾ ಕವಚ ಬಲಹೀನವಾಗುತ್ತದೆ, ಅನಾರೋಗ್ಯ ಸಮಸ್ಯೆಗಳು ಬರುತ್ತವೆ. ಮುಖ್ಯವಾಗಿ ಛತ್ರಿಯನ್ನು ಉಚಿತವಾಗಿ ತೆಗೆದುಕೊಂಡ್ರೆ ಆರ್ಥಿಕವಾಗಿ ತುಂಬ ಸಮಸ್ಯೆಗಳು ಬರುತ್ತವೆ ಎಂದು ಶಾಸ್ತ್ರ ಎಚ್ಚರಿಸುತ್ತದೆ. ಈಗ ನಾನು ಹೇಳಿದ ವಸ್ತುಗಳಲ್ಲಿ ನೀವು ಇದಕ್ಕೂ ಮುಂಚೆ ಯಾರ ಹತ್ತಿರದಿಂದಾದರೂ ಉಚಿತವಾಗಿ ಪಡೆದಿರಬಹುದು. ಅಂಥ ಪರಿಸ್ಥಿತಿಯಲ್ಲಿ ಕೆಲವು ಪರಿಹಾರಗಳನ್ನು ಮಾಡಿಕೊಳ್ಳಿ. ಇದರಿಂದ ದೋಷ ನಿವಾರಣೆ ನಡೆಯುತ್ತದೆ. ಒಂದು ವೇಳೆ ಅನಗತ್ಯ ಕಾರಣಗಳಿಂದ ಇವುಗಳನ್ನು ತೆಗೆದುಕೊಳ್ಳಬೇಕಾಗಿ ಬಂದರೆ ಅದಕ್ಕೆ ಬದಲಾಗಿ ನೀವು ಅವರಿಗೆ ಯಾವುದಾದರೂ ಚಿಕ್ಕ ವಸ್ತು ಅಥವಾ ₹1 ದಕ್ಷಿಣೆ ಕೊಡುವುದರಿಂದ ಆ ದೋಷ ನಿಮಗೆ ಅಂಟುವುದಿಲ್ಲ. ಒಂದು ವೇಳೆ ಇದಾಗಲೇ ಪಡೆದುಕೊಂಡಿದ್ರೆ ನೀವು ಅದಕ್ಕೆ ಬದಲಾಗಿ ಹುಂಡಿಯಲ್ಲಿ ಸ್ವಲ್ಪ ದುಡ್ಡು ಹಾಕುವುದು ಅಥವಾ ಯಾರಿಗಾದರೂ ಅನ್ನದಾನ ಮಾಡುವುದು ಅಥವಾ ದಕ್ಷಿಣೆ ತಾಂಬೂಲ ಕೊಡುವುದರಿಂದ ಕೂಡ ದೋಷ ಮುಕ್ತಿ ನಡೆಯುತ್ತದೆ. ಹಾಗೆ ನೀವು ದಾನ ಪಡೆದ ವಸ್ತುವನ್ನು ಬೇರೆಯವರಿಗೆ ದಾನ ಮಾಡುವುದರಿಂದ ಕೂಡ ದೋಷ ಮುಕ್ತಿ ನಡೆಯುತ್ತದೆ. ಅಂಥ ಸಂದರ್ಭದಲ್ಲಿ ನೀವು ಉಚಿತವಾಗಿ ಕೊಡದೆ ಅವರಿಂದ ಸ್ವಲ್ಪ ದುಡ್ಡು ಪಡೆದುಕೊಂಡ್ರೆ ಅವರಿಗೆ ದೋಷ ಇರುವುದಿಲ್ಲ, ನಿಮಗೂ ಕೂಡ ದೋಷ ಇರುವುದಿಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.